ಬಸ್ ದುರಂತಗಳು ಸಂಭವಿಸ್ತಾ ಇದ್ರೂ ಸಹ ಏನು ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ಬಸ್ ಮಾಲೀಕರಿಗೆ ಜೊತೆಗೆ ಸಿಬ್ಬಂದಿಗೆ ಇವತ್ತು RTO ಅಧಿಕಾರಿಗಳು ಬಿಸಿಯನ್ನು ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನು ಬಸ್ಗಳ ಮೇಲೆ ಲಗೇಜ್ಗಳನ್ನು ಹಾಕ್ಕೊಂಡು ಏನೊಂದು ಬೇರೆ ಕಡೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ 2 ಬಸ್ಗಳನ್ನು ದೇವನಹಳ್ಳಿಯ RTO ಅಧಿಕಾರಿಗಳು ಒಂದು ಸೀಸನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಚಿತ್ರದುರ್ಗ ಬಳಿ ನಡೆದಂಥ ಬಸ್ ದುರಂತ ಆಗ್ಬೋದು, ಜೊತೆಗೆ ಆಂಧ್ರದ ಕರ್ನೂಲು ಬಳಿ ನಡೆದಂಥ ಬಸ್ ದುರಂತ ಆಗ್ಬೋದು. 2 ದುರಂತಗಳ ಬಳಿಕ ಸಾರಿಗೆ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹ ಮುಂದಾಗಿದ್ದು, ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಸಹ ಕೊಟ್ಟಿತ್ತು. ಯಾವುದೇ ರೀತಿಯ ವಸ್ತುಗಳನ್ನು ಲಗೇಜ್ಗಳನ್ನು ಬಸ್ಗಳ ಮೇಲೆ ಹಾಕ್ಕೊಂಡು ಸಾಗಾಟ ಮಾಡೋದಾಗ್ಬೋದು, ಬೇರೆ ರೀತಿಯ ಯಾವ ಪ್ರಯಾಣಿಕರ ಲಗೇಜ್ ಹೊರತುಪಡಿಸಿ ಬೇರೆ ಏನು ಹಾಕಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ಸಹ ಕೊಟ್ಟಿತ್ತು. ಆದರೆ ಅವೆಲ್ಲವನ್ನು ಏನು ಸಾರಿಗೆ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಬಸ್ಗಳಲ್ಲಿ ಏನು ಹೆಚ್ಚಿನ ಲಗೇಜ್ಗಳನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ಹೀಗಾಗಿ ಏನು ಅಧಿಕಾರಿಗಳು ಏನು ದೇವನಹಳ್ಳಿಯ RTO ಸುಧೀಂದ್ರ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಏನು ದಾಳಿಯನ್ನು ಮಾಡಿ ಈಗ ಒಂದು ವಶಕ್ಕೆ ಪಡೆದರು. ಈ ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಬಟ್ಟೆ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನು ಲಗೇಜ್ ಏನು ಡಿಕ್ಕಿಯಲ್ಲಿ ಏನು ಬಸ್ಗಳ ಒಂದು ಪ್ರಯಾಣಿಕರ ಒಂದು ಲಗೇಜ್ ಹಾಕುವಂಥ ಸ್ಥಳದಲ್ಲಿ ತುಂಬಿದ್ದಾರೆ. ಇಂತಹ ಬಟ್ಟೆ ಸೇರಿ ಇಂಥ ವಸ್ತುಗಳು ಇದ್ದಂಥ ಸಂದರ್ಭದಲ್ಲಿ ಅಪಘಾತಗಳು ಆದರೆ ಅಥವಾ ಬೇರೆ ಇನ್ನೇನಾದರೂ ಆದರೆ ಆದಷ್ಟು ಬೇಗನೆ ಬೆಂಕಿ ಹೊತ್ಕೊಳ್ಳೋದಾಗ್ಬೋದು, ಬೇರೆ ರೀತಿಯ ದುರ್ಘಟನೆಗಳಿಗೆ ಕಾರಣ ಆಗುತ್ತೆ. ಹೀಗಾಗಿ ಇವೆಲ್ಲವನ್ನು ಸಹ ಕಂಡು ಇವತ್ತು ಬಸ್ಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ RTO ಅವರಿದ್ದಾರೆ, ಅವ್ರನ್ನೂ ಸಹ ಮಾತನಾಡ್ಸೋಣ. ಸರ್, ಸಾಕಷ್ಟು ಬಾರಿ ನೀವು ಎಚ್ಚರಿಕೆಯನ್ನು ಕೊಡ್ತೀರಾ, ಆದರೂ ಸಹ ಇವರು ಎಚ್ಚೆತ್ಕೊಳ್ತಾ ಇಲ್ಲ. ಇವತ್ತು ಎಷ್ಟು ಬಸ್ ಸೀಸ್ ಮಾಡಿದ್ರೆ ಏನೆಲ್ಲ ಇದೆ ಸರ್ ಇವರಲ್ಲಿ? ಇವತ್ತು ನಾವು ಸಾರಿಗೆ ಇಲಾಖೆ ವತಿಯಿಂದ ಸುಮಾರು ಒಂದು 20ಕ್ಕೂ ಹೆಚ್ಚು ವಾಹನಗಳಿಗೆ ಕೇಸ್ ನೀಡಿದ್ದೇವೆ. ಅದೇ ರೀತಿ ಏನು ವಾಹನ ಮೇಲ್ಗಡೆ ಮತ್ತು ಒಳಗಡೆ ಈ ಪ್ಯಾಸೆಂಜರ್ಗೆ ಸಂಬಂಧಪಟ್ಟಿದ್ದಲ್ಲದಲೇ ಪ್ರಯಾಣಿಕರಿಗೆ ಸಂಬಂಧಪಟ್ಟಿದ್ದಲ್ಲದಲೇ ಇದ್ದಂಥ ಯಾವ ಲಗೇಜ್ ಸಾಗಿಸ್ತಿದ್ದು ಅಂಥ ಬಸ್ಗಳು ನಾವು ಸೀಸ್ ಮಾಡಿದ್ವಿ. ತಾವು ದೃಷ್ಟಿಯಲ್ಲಿ ನೋಡ್ತಿರ್ಬೋದು. ಇವು ಯಾವ ಸಹ ನಮ್ಮ ಪ್ರಯಾಣಿಕರಿಗೆ ಸಂಬಂಧಪಟ್ಟಿದ್ದಲ್ಲ. ಇದನ್ನು ಈ ವಾಹನ ಗೂಡ್ಸ್ ಕ್ಯಾರಿಯರಾಗಿ ಯೂಸ್ ಮಾಡ್ತಾರೆ. ಇದನ್ನು ನಾವು ಆಲ್ರೆಡಿ ಎಷ್ಟೇ ಸಾರಿ ಎಚ್ಚರಿಕೆ ಕೊಟ್ಟಿದ್ರು ಸಹ ಇವ್ರು ಯಾರು ಅದನ್ನು ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ ಬಸ್ ಮಾಲೀಕರು. ಆದ್ದರಿಂದ ಈ ದಿನ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ವಿಶೇಷ ಕಾರ್ಯಾಚರಣೆ ಮಾಡಿ 2 ಬಸ್ಗಳನ್ನ ನಾವು ಇವತ್ತು ನಮ್ಮ ಕಚೇರಿ ಕಾಂಪೌಂಡಲ್ಲಿ ಸೀಸ್ ಮಾಡಿದ್ವಿ. ಅದರಲ್ಲಿ ಒಂದು ಈ ಹಿಂದೆ ನಿನ್ನೆ ಮಾಧ್ಯಮಗಳಲ್ಲಿ ಸಹ ಪ್ರಚಾರ ಆಗಿತ್ತು, ಅದನ್ನು ಸಹ ಸೀಸ್ ಮಾಡಿ ನಮ್ಮ ಕಾಂಪೌಂಡ್ ನಿಲ್ಲಿಸಿದ್ದೀವಿ. ಇದಕ್ಕೆ ತಕ್ಕಂಥ ದಂಡವನ್ನು ವಿಧಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದರೆ ಸರ್, ಈಗ ಇವ್ರಿಗೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಲಗೇಜ್ ಇದೆ. ಇದರಲ್ಲಿ ಏನೇನಿದೆ ಸರ್? ಈಗ ಹಿಂದೆ ಏನಾದರೂ ಬೆಂಕಿ ದುರಂತಗಳಾಗಿರ್ಬೋದು, ಈ ಥರ ಲಗೇಜ್ ಆದರೆ ಬೇಗ ಬೆಂಕಿ ಹೊತ್ಕೊಳ್ಳೋಕ್ಕೂ ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿ ಇವ್ರ ಮೇಲೆ ಮುಂದಿನ ದಿನ ಕ್ರಮ ಯಾವ ರೀತಿ ತಗೊಳ್ತೀರಿ ಸರ್? ಈ ಬೆಂಕಿ ಹತ್ತುವಂಥ ಒಂದು ಏನು ಲಗೇಜ್ ಅಂತಂದರೆ ಹೈಲಿ ಇನ್ಫ್ಲೇಮೇಬಲ್, ಲೈಕ್ ಪಟಾಕಿ ಇರ್ಬೋದು, ಅಥವಾ ಮ್ಯಾಚ್ ಬಾಕ್ಸ್ ಇರ್ಬೋದು, ಅಥವಾ ಪೇಂಟ್ ಇರ್ಬೋದು, ಅಥವಾ ಮೊಬೈಲ್ ಇರ್ಬೋದು. ಯಾವುದು ಬೆಂಕಿ ಹಚ್ಚಿದ ತಕ್ಷಣ ಹತ್ತುತ್ತೆ ಅದಕ್ಕೆ ಹೈಲಿ ಇನ್ಫ್ಲೇಮಬಲ್ ಗೂಡ್ಸ್ ಅಂತ ಹೇಳ್ತೀವಿ. ಆದರೆ ಈ ಬಸ್ನ ಮಾಲೀಕರಾಗಲಿ ಚಾಲಕರು ಅದನ್ನು ಹಾಕುವಾಗ ಅದ್ರ ಬಗ್ಗೆ ಏನೂ ಗಮನ ಇರೋಲ್ಲ. ಸಿಂಪಲಾಗಿ ಬಿಲ್ ತೊಗೊತಾರೆ, ಅದನ್ನು ಲಗೇಜ್ ಹಾಕಿ ಬಂದುಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಏನಾದ್ರು ಬೆಂಕಿ ಅವಘಡ ನಡೆದಾಗ, ಇತ್ತೀಚೆಗೆ ನಮ್ಮ ಯಡಿಯೂರಪ್ಪ ಆಗಿರ್ಬೋದು ಅಥವಾ ಆಂಧ್ರದಲ್ಲಾಗಿರ್ಬೋದು, ಅಂಥ ಅವಘಡ ನಡೆದಾಗ ಏನಾಗುತ್ತೆ ಅಂದರೆ ತಕ್ಷಣ ಅದಕ್ಕೆ ಬೆಂಕಿ ಹತ್ತಿಬಿಟ್ಟು ನಮ್ಮ ಪ್ಯಾಸೆಂಜರು ಸಜೀವದಹನ ಆಗೋಂಥ ಸಾಧ್ಯತೆಗಳಿರ್ತವೆ. ಯಾಕಂದರೆ ಆ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಯಾವ ಪ್ಯಾಸೆಂಜರ್ಗೂ ಗೊತ್ತಾಗಲ್ಲ. ಅದೇ ರೀತಿ ಈ ವಾಹನಕ್ಕೆ ಎಕ್ಸಿಟ್ ಡೋರ್ ಇದೆಯಾ ಅಂತಲೂ ಚೆಕ್ ಮಾಡಿದ್ವಿ. ಈ ವಾಹನಕ್ಕೆ ಎಕ್ಸಿಟ್ ಡೋರ್ ಸಹ ಇದೆ, ಮತ್ತು ಪಾಯಿಂಟೆಡ್ ಹ್ಯಾಮರ್ನ ಸಹ ಪ್ರೊವೈಡ್ ಮಾಡಿರಬೇಕು ಅವ್ರು ಬಸ್ಸಲ್ಲಿ, ಅದನ್ನು ಸಹ ಚೆಕ್ ಮಾಡ್ತಾಯಿದ್ದೀವಿ ನಾವು. ಈಗ ಇವ್ರಲ್ಲಿ ಯಾವ ಕ್ರಮ ಸರ್ ಮುಂದೆ? ಈಗ ನಾವು ಸೀಸ್ ಮಾಡಿದ್ದೀವಿ. ಇದಕ್ಕೇನು ಬೇಕಾಗುತ್ತೋ ದಂಡ ಅವಕ್ಕೆ ಹಾಕ್ತೀವಿ. ಇದಿಷ್ಟು ಏನು RTO ಅಧಿಕಾರಿಗಳ ಮಾತು. ಈಗಾಗಲೇ ಏನು ಬಸ್ಗಳ ಸೀಸ್ ಮಾಡಿ ಎಚ್ಚರಿಕೆಯನ್ನು ಕೊಡಿದೆ, ಜೊತೆಗೆ ದಂಡವನ್ನು ಸಹ ಹಾಕಿ ಮುಂದಿನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥ ಮಾತ್ರ ಸಹ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.